ಪವರ್ಫುಲ್ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ರೆ ಶತ್ರು ಆಗ್ತಾನಾ ಫಿನಿಶ್? ಆ ಬ್ರಹ್ಮಾಸ್ತ್ರವನ್ನ ಯಾಕೆ ಪ್ರಯೋಗಿಸಿಲ್ಲ ಕಾಂಗ್ರೆಸ್? ಇದೇ ಈ ಕ್ಷಣದ ಸ್ಪೆಷಲ್ ಬ್ಯೂಟಿಫುಲ್ ಬ್ರಹ್ಮಾಸ್ತ್ರ. ನಾನು ಪ್ರತಿಮಾ. ಎರಡ್ 2018ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸೋದಕ್ಕೆ ಅಮಿತ್ ಶಾ ಮೋದಿಯಂತಹ ಪವರ್ಫುಲ್ ಅಸ್ತ್ರಗಳನ್ನ ಒಂದೊಂದಾಗಿ ಪ್ರಯೋಗಿಸ್ತಾನೆ ಇದ್ದಾರೆ. ಬಿಜೆಪಿಯ ಅಸ್ತ್ರ ಪ್ರಯೋಗಕ್ಕೆ ಪರ್ಯಾಯವಾಗಿ ಕಾಂಗ್ರೆಸ್ ಬಳಿ ಇನ್ನೂ ಪ್ರಯೋಗಿಸದ ಒಂದು ಪ್ರಬಲ ಅಸ್ತ್ರ ಇದೆ. ಅದೇ ಪ್ರಿಯಾಂಕಾ ಗಾಂಧಿ. ಆದ್ರೆ ಪ್ರಿಯಾಂಕಾ ಗಾಂಧಿ ಅನ್ನೋ ಅಸ್ತ್ರವನ್ನ ಪ್ರಯೋಗಿಸೋದು ಅಷ್ಟು ಸುಲಭದ ಕೆಲಸವೂ ಅಲ್ಲ. ಹಾಗಾದ್ರೆ ಪ್ರಿಯಾಂಕಾ ಗಾಂಧಿ ಯಾಕೆ ರಾಜ್ಯ ವಿಧಾನಸಭಾ ಚುನಾವಣೆಗೆ ಧುಮುಕಿಲ್ಲ? ಮತ್ತೊಬ್ಬ ಇಂದಿರಾ ಗಾಂಧಿ ಅಂತಾನೆ ಕರೆಸಿಕೊಳ್ಳೋ ಪ್ರಿಯಾಂಕಾ ಎಷ್ಟು ಸ್ಟ್ರಾಂಗ್ ಮತ್ತು ಆ ಸ್ಟ್ರಾಂಗ್ ವುಮೆನ್ ರಾಜಕೀಯದಲ್ಲಿ ರಾರಾಜಿಸಲು ಸಾಧ್ಯವಾಗದೆ ಇರೋದಾದ್ರೂ ಯಾಕೆ? ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ರಿಪೋರ್ಟ್. ಚುನಾವಣೆ ಅಂದ್ರೆ ಅದೊಂದು ಯುದ್ಧವಿದ್ದ ಹಾಗೆ. ಆ ಯುದ್ಧವನ್ನ ಗೆಲ್ಲೋದಕ್ಕೆ ಯುದ್ಧದಂಗಳಕ್ಕಿಳಿದ ರಾಜಕೀಯ ಪಕ್ಷಗಳು ಒಂದೊಂದೇ ಅಸ್ತ್ರವನ್ನ ಎದುರಾಳಿ ಪಕ್ಷಗಳ ಮೇಲೆ ಪ್ರಯೋಗ ಮಾಡುತ್ತಾ ಹೋಗ್ತವೆ. ತಮ್ಮ ಬತ್ತಳಿಕೆಯಲ್ಲಿರುವ ಅಷ್ಟು ಪವರ್ಫುಲ್ ಅಲ್ಲದ ಅಸ್ತ್ರಗಳನ್ನ ಮೊದಲಿಗೆ ಪ್ರಯೋಗಿಸುವ ಪಕ್ಷಗಳು ಕೊನೆಗೆ ಪವರ್ಫುಲ್ ಅಸ್ತ್ರಗಳನ್ನ ಪ್ರಯೋಗಿಸೋದಕ್ಕೆ ಮುಂದಾಗ್ತವೆ. ಈ ಬಾರಿಯ ಮಹತ್ತರ ಚುನಾವಣೆ ಎನ್ನಿಸಿಕೊಂಡಿರುವ 2018ರ ವಿಧಾನಸಭಾ ಚುನಾವಣೆ ಅಂಥದ್ದೊಂದು ಸನ್ನಿವೇಶಕ್ಕೆ ಇದೀಗ ಸಾಕ್ಷಿಯಾಗಿದೆ. ಬಿಜೆಪಿಯಿಂದ ಮೋದಿ ಅಮಿತ್ ಶಾ ಅಸ್ತ್ರ ಪ್ರಯೋಗ. ಕಾಂಗ್ರೆಸ್ ಮುಕ್ತ ಭಾರತ ಸ್ಲೋಗನ್ ಅನ್ನ ತನ್ನ ಜೈಕಾರವನ್ನಾಗಿಸಿಕೊಂಡು ಚುನಾವಣಾ ಅಖಾಡಕ್ಕಿಳಿದಿರುವ ಬಿಜೆಪಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಅಮಿತ್ ಶಾ ರಂತ ಅಸ್ತ್ರಗಳನ್ನ ಈಗಾಗಲೇ ಪ್ರಯೋಗಿಸಿದೆ. ಅಮಿತ್ ಶಾ ಹೆಸರಿನ ಅಸ್ತ್ರ ಈಗಲೂ ಕಾರ್ಯಪ್ರವೃತ್ತವಾಗಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಮೋದಿ ಅನ್ನೋ ಪವರ್ಫುಲ್ ಅಸ್ತ್ರವನ್ನು ಪ್ರಯೋಗಿಸುವ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತರುವ ಭಾರೀ ಪ್ರಯತ್ನವೊಂದು ಚಾಲ್ತಿಯಲ್ಲಿದೆ. ಮೋದಿ ಅನ್ನೋ ಪವರ್ಫುಲ್ ಅಸ್ತ್ರ ಪ್ರಯೋಗವಾಗಿದ್ದೇ ಆದಲ್ಲಿ ರಾಜ್ಯದಲ್ಲಿ ಹೊಸದೊಂದು ಅಲೆ ಸೃಷ್ಟಿಯಾಗುತ್ತೆ ಅನ್ನೋದು ಚುನಾವಣಾ ಚಾಣಕ್ಯರ ಅಭಿಪ್ರಾಯ. ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಅಸ್ತ್ರ ಪ್ರಯೋಗ. ಅತ್ತ ಬಿಜೆಪಿ ತನ್ನ ಬತ್ತಳಿಕೆಯಲ್ಲಿರುವ ಪವರ್ಫುಲ್ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ಏನು ಕೈಕಟ್ಟಿ ಕುಳಿತಿಲ್ಲ. ರಾಷ್ಟ್ರಾಧ್ಯಕ್ಷ ರಾಹುಲ್ ಗಾಂಧಿ ಹೆಸರಿನ ಅಸ್ತ್ರವನ್ನ ರಾಜ್ಯಾದ್ಯಂತ ಸಂಚರಿಸಲು ಬಿಟ್ಟು ರಾಹುಲ್ ಗಾಂಧಿಯ ಹೊಸ ಮುಖದ ಪರಿಚಯವನ್ನ ಇಡೀ ರಾಜ್ಯಕ್ಕೆ ಮಾಡಿಕೊಡ್ತಿದೆ. ಇಷ್ಟು ದಿನ ದೆಹಲಿಯಲ್ಲಿ ಮಾತ್ರವೇ ಉಳಿತಿದ್ದ ರಾಹುಲ್ ಗಾಂಧಿ ಇದೀಗ ರಾಜ್ಯಾದ್ಯಂತ ಸಂಚರಿಸಿ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಜನಸಾಮಾನ್ಯರನ್ನ ಮಾತಾಡಿಸಿ ಬಂದಿದ್ದಾರೆ. ಇದೀಗ ಮತ್ತೊಂದು ಸುತ್ತಿನ ಪ್ರವಾಸವನ್ನೂ ಹಮ್ಮಿಕೊಂಡಿದ್ದು ಮತ್ತದೇ ಅಸ್ತ್ರ ಪ್ರಯೋಗ ಮುಂದುವರಿಸಲು ಸಿದ್ಧರಾಗಿದ್ದಾರೆ. ಮೋದಿಗೆ ಪರ್ಯಾಯವಾಗಿ ಕೈ ಬಳಿ ಇದೆ ಒಂದು ಪವರ್ಫುಲ್ ಅಸ್ತ್ರ. ಮೋದಿ ಈ ಹಿಂದೆ ಒಂದೆರಡು ಬಾರಿ ರಾಜ್ಯಕ್ಕೆ ಬಂದು ಹೋಗಿದ್ದಾರೆ. ಆದ್ರೂ ಅಧಿಕೃತವಾಗಿ ಇದೇ ತಿಂಗಳ ಕೊನೆಯ ವಾರದಲ್ಲಿ ರಾಜ್ಯಕ್ಕೆ ಆಗಮಿಸಿ ಚುನಾವಣಾ ಅಖಾಡಕ್ಕೆ ಧುಮುಕಲಿದ್ದಾರೆ. ಮೋದಿ ರಾಜ್ಯಕ್ಕೆ ಬಂದಿಳಿದ ನಂತರ ರಾಜ್ಯ ರಾಜಕೀಯದಲ್ಲಿ ಈವರೆಗೂ ಇರುವ ಲೆಕ್ಕಾಚಾರ ಬದಲಾಗಿ ಬಿಡುತ್ತೆ ಅನ್ನಲಾಗ್ತಿದ್ರು, ಇತ್ತ ಕಾಂಗ್ರೆಸ್ ಮಾತ್ರ ಇಲ್ಲಿ ಯಾವ ಮೋದಿ ಅಲೆಯೂ ನಡೆಯುವುದಿಲ್ಲ ಅಂತಲೇ ಹೇಳ್ಕೊಳ್ತಾ ಇದೆ. ರಾಜ್ಯದಲ್ಲಿ ಮೋದಿ ಅಲೆ ಸೃಷ್ಟಿಸ್ತಾರೋ ಇಲ್ವೋ, ಆದ್ರೆ ಮೋದಿಗೆ ವಿರುದ್ಧವಾಗಿ ಪ್ರಯೋಗಿಸಲು ಕಾಂಗ್ರೆಸ್ ಬಳಿ ಒಂದು ಪವರ್ಫುಲ್ ಅಸ್ತ್ರವಂತೂ ಇದ್ದೇ ಇದೆ. ಆ ಅಸ್ತ್ರ ಮೋದಿಗಿಂತ ಪವರ್ಫುಲ್ ಅಲ್ವಾ ಅನ್ನೋ ಲೆಕ್ಕಾಚಾರಕ್ಕಿಂತಲೂ ಆ ಅಸ್ತ್ರ ಪ್ರಯೋಗವಾಗುತ್ತಾ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರಗಳು ಸಿಕ್ಕಿಲ್ಲ. ಆ ಪ್ರಯೋಗಕ್ಕೊಳಗಾಗದ ಅಥವಾ ಪ್ರಯೋಗಕ್ಕೊಳಗಾಗಲಿಚ್ಛಿಸದ ಅಸ್ತ್ರವೇ ಪ್ರಿಯಾಂಕಾ ಗಾಂಧಿ. ಪ್ರಿಯಾಂಕಾ ಗಾಂಧಿ ರಾಜ್ಯಕ್ಕೆ ಬಂದ್ರೆ ಕಾಂಗ್ರೆಸ್ ಗೆಲ್ಲುತ್ತಾ?
ಎಸ್, ಪ್ರಿಯಾಂಕಾ ಗಾಂಧಿ ರಾಜ್ಯಕ್ಕೆ ಬಂದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತಾ ಹೀಗಂತ ನೀವು ಕೇಳಬಹುದು. ನಿಮ್ಮ ಪ್ರಶ್ನೆಗೆ ರಾಜಕೀಯ ಪ್ರವೀಣರು ಕೊಡುವ ಉತ್ತರ ನಿಮ್ಮನ್ನ ದಂಗು ಬಡಿಸಿಬಿಡುತ್ತೆ. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಬತ್ತಳಿಕೆಯಲ್ಲಿರುವ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರ ರಾಜ್ಯ ರಾಜಕೀಯದಲ್ಲಿ ಪ್ರಯೋಗವಾದದ್ದೇ ಆದ್ರೆ ಮೋದಿ ಅಲೆಗೆ ಪರ್ಯಾಯವಾಗಿ ಪ್ರಿಯಾಂಕಾ ಗಾಂಧಿ ಅಲೆ ಸೃಷ್ಟಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕಾ ಗಾಂಧಿಗೆ ಅಂಥದ್ದೊಂದು ಇಮೇಜ್ ಇದೆ. ಈವರೆಗೂ ಯುದ್ಧ ಭೂಮಿಯ ಹೊರಗೆ ಉಳಿದಿರೋ ಆ ಬ್ರಹ್ಮಾಸ್ತ್ರದ ಪವರ್ ಈವರೆಗೆ ಎಲ್ಲೂ ಬಹಿರಂಗವಾಗಿ ಪ್ರದರ್ಶನಗೊಂಡಿಲ್ಲ. ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ನವರಿಗೆ ಪ್ರಿಯಾಂಕಾರದ್ದೇ ಕನವರಿಕೆ. ವಿಧಾನಸಭಾ ಚುನಾವಣೆಯಾಗಲಿ, ಲೋಕಸಭಾ ಚುನಾವಣೆಯಾಗಲಿ, ಪ್ರತಿ ಬಾರಿ ಚುನಾವಣೆ ನಡೆದಾಗ್ಲೂ ಕಾಂಗ್ರೆಸ್ ಹಿರಿಯ ಕಿರಿಯ ನಾಯಕರು ಪ್ರಿಯಾಂಕಾ ಗಾಂಧಿಯವರ ಹೆಸರನ್ನ ಕನವರಿಸೋದಕ್ಕೆ ಪ್ರಾರಂಭಿಸುತ್ತಾರೆ. ಇದು ಬಹಳ ವರ್ಷಗಳಿಂದಲೂ ನಡೆದುಕೊಂಡು ಬರ್ತಾನೇ ಇದೆ. ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿಯವರು ನಿಂತು ಪ್ರಚಾರದಲ್ಲಿ ಪಾಲ್ಗೊಂಡ್ರೆ, ಭಾಷಣಗಳನ್ನ ಮಾಡಿದ್ರೆ ಖಂಡಿತ ಗೆಲುವು ನಮ್ಮದೇ ಅನ್ನೋದು ಕಾಂಗ್ರೆಸ್ ನಾಯಕರುಗಳ ಲೆಕ್ಕಾಚಾರ. ಆದ್ರೆ ಈವರೆಗೂ ಅಂಥದ್ದೊಂದು ಪ್ರಯೋಗಕ್ಕೆ ಮುಂದಾಗಲು ಸಾಧ್ಯವೇ ಆಗಿಲ್ಲ, ಅಥವಾ ಪ್ರಿಯಾಂಕಾ ಗಾಂಧಿ ಅಂಥದ್ದೊಂದು ಪ್ರಯತ್ನಕ್ಕೆ ಮುಂದಾಗಲೇ ಇಲ್ಲ. ಪ್ರಿಯಾಂಕಾ ಗಾಂಧಿ ಇಂದಿರಾ ಗಾಂಧಿಯಷ್ಟೇ ಪ್ರಖರ ರಾಜಕಾರಣಿ. ನೀವು ನಂಬ್ತಿರೋ ಬಿಡ್ತಿರೋ, ಪ್ರಿಯಾಂಕಾ ಗಾಂಧಿಯನ್ನ ಈ ಹಿಂದೆ ಇಡೀ ದೇಶವನ್ನೇ ತನ್ನ ಪ್ರಖರ ರಾಜಕೀಯದ ಮೂಲಕ ಬೆಚ್ಚಿ ಬೀಳಿಸಿದ್ದ ಇಂದಿರಾ ಗಾಂಧಿಗೆ ಹೋಲಿಸಲಾಗುತ್ತೆ. ಪ್ರಿಯಾಂಕಾ ಗಾಂಧಿಯ ಭಾಷಣಗಳನ್ನ ಕೇಳಿದವರು ಈಕೆ ಪ್ರಭಾವಿ ರಾಜಕಾರಣಿ ಅಂತ ಹೇಳದೇ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ನಿಖರ ಮತ್ತು ಅಷ್ಟೇ ಪ್ರಖರ ಭಾಷಣಗಳನ್ನ ಮಾಡೋ ಪ್ರಿಯಾಂಕಾ ಗಾಂಧಿ ಕೇವಲ ರಾಜಕೀಯ ದೃಷ್ಟಿಕೋನದಲ್ಲಿ ಮಾತ್ರವಲ್ಲದೆ ಹಾವ ಭಾವದಿಂದಲೂ ಇಂದಿರಾ ಗಾಂಧಿಯನ್ನ ಹೋಲ್ತಾರೆ. ಕಾಕತಾಳೀಯ ಅನ್ನೋ ಹಾಗೆ ಆಕೆ ನೋಡೋಕೂ ಕೂಡ ಬಹುತೇಕ ಇಂದಿರಾ ಗಾಂಧಿಯನ್ನೇ ಹೋಲ್ತಾರೆ. ಪ್ರಿಯಾಂಕಾ ಪ್ರಧಾನಿಯಾಗಬೇಕು ಎನ್ನೋ ಕೂಗೂ ಇದೆ. ಇಂದಿರಾ ಗಾಂಧಿಯನ್ನೇ ಹೋಲುವ ಮತ್ತು ಅವರಂತೆ ಭಾಷಣವನ್ನೂ ಮಾಡುವ ಪ್ರಿಯಾಂಕಾ ಗಾಂಧಿ ಪ್ರಭಾವಿ ರಾಜಕಾರಣಿಯಾಗಬಲ್ಲರು ಅನ್ನೋ ಅದೆಷ್ಟೋ ಜನರು ಅವರನ್ನ ಪ್ರಧಾನಿಯಾಗಿ ನೋಡಬೇಕು ಅಂತಲೂ ಹೇಳ್ಕೊಳ್ತಾರೆ. ಪ್ರಧಾನಿಯಾಗುವ ಎಲ್ಲಾ ಅರ್ಹತೆಗಳು ಆಕೆಗಿದ್ರೂ ಕೂಡ ಪ್ರಿಯಾಂಕಾ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಯುದ್ಧ ಕಣದ ಹೊರಗೆ ಉಳಿದು ಬಿಟ್ಟಿದ್ದಾರೆ. ಸ್ವತಃ ಕಾಂಗ್ರೆಸ್ನ ಹಿರಿಯ ಕಿರಿಯರು ಕೂಡ ಪ್ರಿಯಾಂಕಾರನ್ನ ಪ್ರಧಾನಿಯಾಗಿ ನೋಡಬೇಕು ಅಂದುಕೊಳ್ತಾರಾದ್ರೂ ಅದು ಸಾಧ್ಯವಾಗದ ಮಾತು ಅಂತ ಸುಮ್ಮನಾಗಿ ಬಿಡ್ತಾರೆ. ಯಾಕಂದ್ರೆ ಪ್ರಿಯಾಂಕಾ ರಾಜಕೀಯದಲ್ಲಿ ಎಮರ್ಜ್ ಆಗೋದಕ್ಕೆ ಒಂದಷ್ಟು ತೊಡಕುಗಳು ಇವೆ. ಆ ತೊಡಕುಗಳು ನೇರವಾಗಿ ಪ್ರಿಯಾಂಕಾ ಗಾಂಧಿಗೆ ಸಂಬಂಧಿಸಿದ್ದಲ್ಲವಾದ್ರೂ ಅದರ ಪರಿಣಾಮವನ್ನ ಪ್ರಿಯಾಂಕಾ ಎದುರಿಸುತ್ತಲೇ ಇದ್ದಾರೆ. ಸಿದ್ದರಾಮಯ್ಯ ಅವರು ತಾವು ನಾಸ್ತಿಕ ಅಂತ ಹೇಳ್ಕೊಳ್ಳೋದಿದ್ರು ಜನರಲ್ಲಿ ಇವರೊಬ್ಬ ನಾಸ್ತಿಕ ಅನ್ನೋ ಭಾವನೆ ಹುಟ್ಟುವಂತೆ ಮಾಡಿದ್ದಾರೆ. ಗೋಹತ್ಯೆ ವಿಚಾರದಲ್ಲಿ, ದೇವಸ್ಥಾನಗಳನ್ನ ಮುಜರಾಯಿ ಇಲಾಖೆಗೆ ಸೇರಿಸುವ ವಿಚಾರಗಳಲ್ಲಿ ಸಿದ್ದು ಜನರ ಕೋಪಕ್ಕೆ ತುತ್ತಾಗಿದ್ದಾರೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದು ಅವರನ್ನ ಬಹಳಷ್ಟು ಕಾಡಿದಂತಹ ಮಗದೊಂದು ವಿಚಾರ ಇದೆ. ಅದೇನು ಅಂತ ಬನ್ನಿ ನೋಡ್ಕೊಂಡ್ ಬರೋಣ. ಕಾಂಗ್ರೆಸ್ ಸರ್ಕಾರದ ಕೆಲವೊಂದು ಕಾಯ್ದೆಗಳು ಕೂಡ ಸಿದ್ದು ನಾಸ್ತಿಕ ಎಂಬ ಟೀಕೆಗೆ ಗುರಿಯಾಗುವಂತೆ ಮಾಡಿತು. ಯಾವಾಗ ಸಿಎಂ ಸಿದ್ದರಾಮಯ್ಯ ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಜಾರಿ ಮಾಡ್ತಾರೆ ಅನ್ನೋ ವಿಷಯ ಬಹಿರಂಗ ಆಯ್ತೋ ಆಗ ಸಿದ್ದು ಒಬ್ರು ನಾಸ್ತಿಕ ಸಿಎಂ ಅನ್ನುವ ಕೂಗು ಜೋರಾಗಿ ಹುಟ್ಕೊಂಡಿತು. ಈ ಕಾಯ್ದೆಯಿಂದ ಹಿಂದೂ ಸಂಸ್ಕೃತಿಯ ನಾಶವಾಗುತ್ತೆ, ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡುವ ಉದ್ದೇಶದಿಂದಲೇ ಈ ಕಾಯ್ದೆಯನ್ನ ಜಾರಿಗೆ ತರಲಾಗುತ್ತೆ ಅನ್ನೋ ಟೀಕೆಗೆ ಆಗ ಗುರಿಯಾಗಿದ್ರು ಸಿದ್ದರಾಮಯ್ಯ. ಮೌಢ್ಯ ಪ್ರತಿಬಂಧಕ ಕಾಯ್ದೆಯನ್ನ ಬಿಜೆಪಿ ಬಲವಾಗಿಯೇ ಖಂಡಿಸಿತು. ಜನರಿಂದಲೂ ವ್ಯಾಪಕ ವಿರೋಧವೂ ವ್ಯಕ್ತವಾಯಿತು. ಹೀಗಾಗಿ ಈ ಕಾಯ್ದೆಯಲ್ಲಿ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತಿದ್ದ ಬಹಳಷ್ಟು ಅಂಶಗಳನ್ನ ಕೈಬಿಡಲಾಯಿತು. ನಂಬಿಕೆಯ ಹೆಸರಲ್ಲಿ ಜೀವಕ್ಕೆ ಮಾರಕವಾಗುವಂತಹ ಕೆಲವೊಂದು ಆಚರಣೆ, ಮಾಟ ಮಂತ್ರ ಇಂತಹ ಕೆಲವೊಂದು ಅಂಶಗಳನ್ನ ಮಾತ್ರ ಸೇರಿಸಿ ಈ ಕಾಯ್ದೆಯನ್ನ ಕೊನೆಗೂ ಸಿದ್ದು ಸರ್ಕಾರ ಜಾರಿ ಮಾಡುವಲ್ಲಿ ಯಶಸ್ವಿಯಾಯಿತು.
ಹಾಗಿದ್ರೂ ಈ ವಿಷಯಕ್ಕೆ ಸಿದ್ದರಾಮಯ್ಯ ನಾಸ್ತಿಕ ಅನ್ನೋ ಟೀಕೆಯಿಂದ ಬಚಾವಾಗ್ಲಿಲ್ಲ. ವಿಧಾನಸಭೆ ಕಲಾಪದಲ್ಲೂ ಸಿದ್ದರಾಮಯ್ಯಗೆ ದೈವಭಕ್ತಿ ಇಲ್ಲ ಅನ್ನೋ ವಿಚಾರಕ್ಕೆ ಚರ್ಚೆಗಳು ನಡೆದಿದ್ವು. ಮಠ ದೇವಸ್ಥಾನಗಳನ್ನ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳೋ ಯತ್ನ. ಸಿದ್ದರಾಮಯ್ಯ ನಿಲುವಿಗೆ ಹಿಂದೂ ಮುಖಂಡರಿಂದ ತೀವ್ರ ವಿರೋಧ. ಇನ್ನು ಸಿದ್ದರಾಮಯ್ಯ ಮಠ ದೇವಸ್ಥಾನ ಹಾಗೂ ಧಾರ್ಮಿಕ ಸಂಸ್ಥೆಗಳನ್ನ ಗುರಿಯಾಗಿಸಿಕೊಂಡು ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೆ ತರಲು ಕರಡು ರಚನೆಗೆ ನಿರ್ಧಾರ ಮಾಡಿದ್ರು. ಇದೇ ಫೆಬ್ರವರಿಯಲ್ಲಿ ಪ್ರಚಲಿತಕ್ಕೆ ಬಂದ ಈ ಸುದ್ದಿ ಚುನಾವಣೆಯ ಹೊಸ್ತಿಲಿನಲ್ಲಿ ಸಿದ್ದು ಆಪರೇಷನ್ಗೆ ಕೈ ಹಾಕ್ಬಿಟ್ರಾ ಅನ್ನೋ ಪ್ರಶ್ನೆಗಳನ್ನ ಹುಟ್ಟಿಸಿತ್ತು. ಮಠಾಧೀಶರು ಸಿದ್ದರಾಮಯ್ಯ ಅವರ ಈ ನಿಲುವಿನ ವಿರುದ್ಧ ಸಿಡಿದೆದ್ದಿದ್ರು. ಕೇವಲ ಹಿಂದೂ ದೇವಸ್ಥಾನಗಳು ಮಠಗಳನ್ನ ಮಾತ್ರ ಯಾಕೆ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸಬೇಕು? ತಾಕತ್ತಿದ್ರೆ ಮಸೀದಿ ಚರ್ಚ್ಗಳನ್ನು ಸಿದ್ದು ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳಲಿ, ನೋಡೋಣ ಅನ್ನೋ ಸವಾಲು ಎದುರಾಯಿತು. ಹಲವು ಕಾಂಗ್ರೆಸ್ ಮುಖಂಡರೇ ಸಿದ್ದರಾಮಯ್ಯಗೆ ಈ ಬಗ್ಗೆ ಮನವರಿಕೆ ಮಾಡಿದ್ದರ ಪರಿಣಾಮ ನಿಧಾನವಾಗಿ ಈ ನಿರ್ಣಯದಿಂದ ಹಿಂದಡಿಯಿಟ್ರು. ಹೀಗೆ ಪದೇ ಪದೇ ಕೇವಲ ಹಿಂದೂ ಧರ್ಮದ ಆಚಾರ ವಿಚಾರ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಿದ್ದ ಸಿದ್ದು ನಾಸ್ತಿಕ ಅನ್ನೋ ಹಣೆಪಟ್ಟಿಗೆ ಗಟ್ಟಿಯಾಗಿ ಅಂಟಿಕೊಂಡ್ರು. ಮೋದಿ ಸರ್ಕಾರ ಗೋಮಾಂಸ ನಿಷೇಧ ಮಾಡಿದಾಗ್ಲೂ ಅಷ್ಟೇ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ರು. ರಾಜ್ಯದಲ್ಲಿ ಗೋಮಾಂಸ ನಿಷೇಧಕ್ಕೆ ಅಡ್ಡಿ ವ್ಯಕ್ತಪಡಿಸಿದ್ರು. ಆಗ ರಾಜ್ಯ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಕೂಡ ಗೋಮಾಂಸ ತಿಂತಾರೆ ಅಂತ ಟೀಕಿಸಿದ್ರೆ, ಇತ್ತ ಸಿದ್ದರಾಮಯ್ಯ ಗೋಮಾಂಸ ಸೇವಿಸಿಲ್ಲ, ಸೇವಿಸಬೇಕು ಅಂತ ಅನ್ಸಿದ್ರೆ ಯಾವುದೇ ಮುಲಾಜಿಲ್ಲದೆ ಸೇವಿಸ್ತೇನೆ ಅಂತ ಹೇಳೋ ಮೂಲಕ ಒನ್ಸ್ ಅಗೇನ್ ನಾಸ್ತಿಕ ಅನಿಸ್ಕೊಂಡ್ರು. ಹೀಗೆ ಸಿದ್ದರಾಮಯ್ಯ ಒಂದಿಷ್ಟು ನಿರ್ಧಾರಗಳು ಹಿಂದೂ ವಿರೋಧಿ ಅನಿಸಿದ್ದಲ್ಲದೆ ಅವರನ್ನ ದೇವರ ಮೇಲೆ ನಂಬಿಕೆ ಇಲ್ಲದ ವ್ಯಕ್ತಿ ಅಂತ ಬಿಂಬಿಸಿತ್ತು. ಆದ್ರೆ ಇವೆಲ್ಲದಕ್ಕೂ ಉಲ್ಟಾ ಹೊಡೆದಿದ್ದು ಈ ಬಾರಿಯ ವಿಧಾನಸಭಾ ಚುನಾವಣೆ. ಸಿದ್ದರಾಮಯ್ಯ ಮೆದು ಹಿಂದುತ್ವ ನೀತಿಗೆ ಚುನಾವಣೆಯೇ ಕಾರಣ. ಇಷ್ಟೊಂದು ದೇವಸ್ಥಾನಕ್ಕೆ ಸಿದ್ದರಾಮಯ್ಯ ಎಂದೂ ಹೋಗಿಲ್ಲ. ಕಾಂಗ್ರೆಸ್ ಪಕ್ಷ ತನ್ನ ಅಹಿಂದ ಹಾಗೂ ಬಲವಾದ ಜಾತ್ಯತೀತ ನಿಲುವಿನಿಂದ ಹೊರಬರುವಂತೆ ಮಾಡಿರೋದು ಬಿಜೆಪಿಯ ಹಿಂದುತ್ವ ತಂತ್ರಕ್ಕೆ ಸಿಕ್ಕಂತ ಗೆಲುವು. 2014ರ ಲೋಕಸಭಾ ಚುನಾವಣೆ ಹಾಗೂ ಆ ಬಳಿಕ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಮಲಪಾಳ್ಯ ತನ್ನ ಹಿಂದುತ್ವ ಅಜೆಂಡಾದೊಂದಿಗೆ ಮುನ್ನುಗ್ತಾ ಹೋಗ್ತಿರೋದನ್ನ ನೋಡಿ ಪಾಠ ಕಲಿತ ಕಾಂಗ್ರೆಸ್ ಗುಜರಾತ್ನಲ್ಲಿ ರಾಹುಲ್ ಗಾಂಧಿಯನ್ನ ದೇವಸ್ಥಾನಗಳಿಗೆ ಸತತವಾಗಿ ಭೇಟಿ ಮಾಡಿಸುವ ಮೂಲಕ ಬಿಜೆಪಿಗೆ ಪ್ರಬಲ ಪೈಪೋಟಿಯನ್ನ ಒಡ್ಡಿ ಮೋದಿ ಭದ್ರಕೋಟೆಯ ಪ್ರಯಾಸದ ಗೆಲುವನ್ನ ಸಾಧಿಸುವಂತೆ ಮಾಡಿದ್ರು. ಇಲ್ಲಿ ಟೆಂಪಲ್ ರನ್ ನಿಂದ ಸ್ವಲ್ಪ ಯಶಸ್ಸಿನ ರುಚಿ ಕಂಡುಕೊಂಡ ಕಾಂಗ್ರೆಸ್ ರಾಜ್ಯ ಚುನಾವಣೆಯಲ್ಲೂ ಅದನ್ನೇ ಅನುಸರಿಸಿತು. ಹಾಗಾಗಿ ಸಿದ್ದರಾಮಯ್ಯ ಯಾವತ್ತೂ ಹೋಗದ ದೇವಸ್ಥಾನಗಳಿಗೆಲ್ಲ ಈ ಬಾರಿ ಒಂದು ರೌಂಡ್ ಹೋಗ್ ಬಂದ್ರು. ಸಾಧನಾ ಸಮಾವೇಶದ ನೆಪದಲ್ಲಿ ದೇವಸ್ಥಾನಗಳಿಗೆ ಭೇಟಿ. ಸ್ವಾಮೀಜಿಗಳನ್ನ ಭೇಟಿಯಾಗಿ ಜನರ ಮನಗೆಲ್ಲೋ ಯತ್ನ. ಸಿದ್ದರಾಮಯ್ಯ ಮೆದು ಹಿಂದುತ್ವದ ಹಾದಿ ಹಿಡಿತಿದ್ದಾರೆ ಅಂತ ಗೊತ್ತಾಗಿದ್ದು ಸಾಧನಾ ಸಮಾವೇಶದ ನಂತರ. ಹಾವೇರಿಯಿಂದಲೇ ಟೆಂಪಲ್ ರನ್ಗೆ ಚಾಲನೆ ಕೊಟ್ಟ ಸಿದ್ದು ಇಲ್ಲಿನ ಕಾಗಿನೆಲೆ ಗುರುಪೀಠ ಸೇರಿದಂತೆ ಅಕ್ಕಪಕ್ಕ ಇದ್ದ ಒಂದಿಷ್ಟು ದೇವಸ್ಥಾನ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಇಲ್ಲಿಂದ ಶುರುವಾದ ಸಿದ್ದರಾಮಯ್ಯ ದೇವಸ್ಥಾನ ಭೇಟಿ ಇನ್ನೂ ನಿಂತಿಲ್ಲ. ಫಿಶ್ ತಿಂದು ಧರ್ಮಸ್ಥಳಕ್ಕೆ ಹೋದ ಸಿದ್ದರಾಮಯ್ಯ. ಟೀಕೆ ಹೆಚ್ಚಾಗ್ತಿದ್ದಂತೆ ಚಿಕನ್ ತಿಂದಿದ್ದೆ ಎಂದ ಸಿದ್ದು. ಹೀಗೆ ದೇವಸ್ಥಾನಗಳಿಗೆ ಭೇಟಿ ಕೊಡೋ ಭರದಲ್ಲಿ ಸಿದ್ದರಾಮಯ್ಯ ಒಂದಿಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡ್ರು. ಧರ್ಮಸ್ಥಳಕ್ಕೆ ಹೋಗೋ ಮುನ್ನ ಸಿದ್ದು ಮೀನು ತಿಂದಿದ್ದು ಬಿಜೆಪಿ ನಾಯಕರ ತೀವ್ರ ಟೀಕೆಗೆ ಗುರಿಯಾಯಿತು. ಸಿದ್ದು ಭೇಟಿ ಬೆನ್ನಿನಲ್ಲೇ ಧರ್ಮಸ್ಥಳಕ್ಕೆ ಉಪವಾಸ ಮಾಡಿ ಭೇಟಿ ಕೊಟ್ಟ ಪ್ರಧಾನಿ ಮೋದಿ ಹಾಗೂ ನಾನ್ ವೆಜ್ ತಿಂದು ಬಂದ ಸಿದ್ದರಾಮಯ್ಯ ಇವರಿಬ್ಬರ ಭಕ್ತಿಯನ್ನ ತುಲನೆ ಮಾಡಿ ಒಂದಿಷ್ಟು ದಿನ ಚರ್ಚೆ ಕೂಡ ಆಯಿತು. ನಾನು ಮೀನು ತಿಂದಿದ್ದೆ, ಕೋಳಿ ತಿಂದು ಹೋಗಿದ್ದೆ, ದೇವ್ರು ಬೇಡ ಅಂತ ಹೇಳಿದೆ. ಅಲ್ಲ, ನೀನು ರಾಜ್ಯದ ಪ್ರತಿನಿಧಿಯಾಗಿ ಕೋಟ್ಯಾಂತರ ಜನ ಭಕ್ತರಿರುವಂತ
ಆ ಧರ್ಮಸ್ಥಳದಲ್ಲಿ ದೇವರ ದರ್ಶನಕ್ಕೆ ಒಳಗೂ ಹೋಗ್ದಾನೆ, ಬಾಗಿಲಲ್ಲಿ ನಿಂತ್ಬಿಟ್ಟು ನಮಸ್ಕಾರ ಮಾಡಿ ವಾಪಸ್ ಬಂದೆ ಅಂತ ಹೇಳೋಕ್ಕೆ ಒಂದು ಆ ಭಕ್ತರಿಗೆ ಅಪಮಾನ ಮಾಡುವಂಥ ಕೆಲಸ ತಾನೆ. ಇಷ್ಟು ಕಾಮನ್ ಸೆನ್ಸ್ ಬೇಕಲ್ಲ ರಾಜ್ಯದ ಮುಖ್ಯಮಂತ್ರಿಗೆ. ನೀನೊಬ್ಬ ಇಂಡಿವಿಜುವಲ್, ರಾಜ್ಯದ ಒಬ್ಬ ಮುಖ್ಯಮಂತ್ರಿ, ಇನ್ನೊಂದು ಹೆಜ್ಜೆಯನ್ನು ಎಲ್ಲರೂ ಗಮನಿಸ್ತಾರೆ. ಅದನ್ನು ಅರಿವಿಲ್ಲದೇನೆ ಮನ ಬಂದಂತೆ ಮಾತನಾಡಿ ಈ ಥರ ನಡ್ಕೊತಾ ಇರುವಂಥದ್ದನ್ನು ಹಿಂದೆಂದೂ ಇಂಥ ಮುಖ್ಯಮಂತ್ರಿ ನೋಡಿರಲಿಲ್ಲ. ಟೀಕೆ ಹೆಚ್ಚಾಗ್ತಿದ್ದಂತೆ ಸಿದ್ದರಾಮಯ್ಯ, ನಾನು ಮೀನು ಮಾತ್ರ ಅಲ್ಲ, ಅಂದು ಚಿಕ್ಕನ್ನೂ ತಿಂದಿದ್ದೆ, ಆದ್ರೆ ಗರ್ಭಗುಡಿ ಹತ್ತಿರ ಹೋಗಿಲ್ಲ, ಹೊರಗಿನಿಂದಲೇ ಕೈ ಮುಗಿದು ಬಂದೆ ಅಂತ ಸ್ಪಷ್ಟನೆ ಕೊಟ್ರು. ಆದ್ರೆ ಅಷ್ಟರಲ್ಲಿಯೇ ಸಿದ್ದರಾಮಯ್ಯ ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋದು ಅವರಲ್ಲಿ ನಿಜವಾದ ಭಕ್ತಿ ಇಲ್ಲ ಅನ್ನೋದನ್ನ ತೋರಿಸುತ್ತೆ ಅನ್ನುವ ಭಾವನೆ ಜನರಲ್ಲಿ ಮೂಡಿತ್ತು. ಈಶ್ವರನಿಗೆ ನೈವೇದ್ಯ ಮಾಡೋದು ಯಾವುದರಿಂದ? ಜಿಂಕೆ ಮಾಂಸದಿಂದ ನೈವೇದ್ಯ ಮಾಡೋದು. ಹಾಗಾದ್ರೆ ಬೇಡ್ರ ಕಣ್ಣಪ್ಪನಿಗೆ ದೇವರು ಒಲಿಲಿಲ್ವೋ? ಒಲಿದ್ರೋ ಇಲ್ವೋ? ಪ್ರತ್ಯಕ್ಷನಾಗಿ ದೇವರು ಒಲಿದ ಇಲ್ವೋ? ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಅದು ನಿಜ, ಕೋಳಿ ತಿಂದಿದ್ದು ನಿಜ. ನಾನು ಆಮೇಲೆ ಧರ್ಮಸ್ಥಳದಲ್ಲಿ ಒಂದು ಫಂಕ್ಷನ್ ಇತ್ತು ಸಾಯಂಕಾಲ, ಅಲ್ಲಿ ಹೋದೆ. ಅಲ್ಲಿ ಗ್ರಾಮಾಭಿವೃದ್ಧಿ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ. ಅಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ರು, ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಇಲ್ಲ, ನಾನು ಹೇಳಿದೆ, ಇಲ್ಲ ನನಗೆ ಕೆಲಸ ಇದೆ, 9 ಗಂಟೆ ಒಳಗಡೆ ಬಿಡಬೇಕು ನಮ್ದು ವಿಮಾನ, ಅದರಿಂದ ಜಲ್ದಿ ಹೋಗ್ಬೇಕು ನಾನು ಅಂತ ಹೇಳಿದೆ. ಆಯ್ತು, ನೀವು ಹೊರಗಡೆನೆ ನಮಸ್ಕಾರ ಮಾಡಿ ಹೋಗಿ ಅಂದ್ರು. ನಾನು ದೇವಸ್ಥಾನದ್ದು ಗರ್ಭಗುಡಿಗೂ ಹೋಗ್ಲಿಲ್ಲ, ಹೊರಗಡೆನೆ ನಿಂತು ನಮಸ್ಕಾರ ಮಾಡ್ಬಿಟ್ಟು ಬಂದೆ. ಅದು ಒಂದು ಭಾಗ ಇರ್ಲಿ, ಹೊರಗಡೆ ನಿಂತು ಮಾಡದ್ದು ಅದು ಬೇಗ. ಒಂದು ವೇಳೆ ಒಳಗಡೆನೆ ಹೋಗಿ ನಮಸ್ಕಾರ ಮಾಡಿದ್ದೆ ಅಂತ ಇಟ್ಕೋಣ, ನಾನು ಅದು ಅಪವಿತ್ರ ಆಗ್ಬಿಡ್ತದ ದೇವ್ರಿಗೆ? ಅಪವಿತ್ರ ಆಗ್ತದೇನ್ರಿ? ಈ ಘಟನೆ ಬಳಿಕವೂ ಸಿದ್ದರಾಮಯ್ಯ ರಾಜ್ಯದಾದ್ಯಂತ ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು. ಶೃಂಗೇರಿ ಮಠಕ್ಕೆ ರಾಹುಲ್ ಗಾಂಧಿ ಜೊತೆ ಹೋಗಿ ದೇವರಿಗೆ ಪೂಜೆ ಸಲ್ಲಿಸಿ ಶಂಕರಾಚಾರ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದರು. ಗದಗ ಸೋಮೇಶ್ವರ ದೇವಸ್ಥಾನ, ಹುಲಿಗೆಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಬೆಳಗಾವಿ ಯಲ್ಲಮ್ಮನ ಮಂದಿರದಲ್ಲಿ ಡೋಲು ಬಾರಿಸಿಯೂ ಸಿದ್ದರಾಮಯ್ಯ ತಾವೊಬ್ಬ ಅಪ್ಪಟ ದೈವಭಕ್ತ ಅಂತ ಬಿಂಬಿಸಿಕೊಂಡ್ರು. ಇತ್ತೀಚೆಗೆ ಕರಡುಮಲೆ ಗಣೇಶನ ಮಂದಿರಕ್ಕೂ ರಾಹುಲ್, ಡಿಕೆಶಿ ಜೊತೆ ಸಿದ್ದರಾಮಯ್ಯ ಭೇಟಿ ಕೊಟ್ಟು ಸುದ್ದಿಯಾಗಿದ್ರು. ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಬಹಳ ಹಿಂದಿನಿಂದಲೂ ಭೇಟಿ ಕೊಡೋ ಸಂಪ್ರದಾಯ ಇಟ್ಕೊಂಡಿದ್ದ ಸಿದ್ದರಾಮಯ್ಯ ಇಲ್ಲಿನ ಬೆಳ್ಳಿಯ ರಥಕ್ಕೆ ತಮ್ಮ ಅಧಿಕಾರ ಅವಧಿಯಲ್ಲಿ ಉಡುಗೊರೆಯಾಗಿ ಸಿಕ್ಕ ಎಲ್ಲಾ ಬೆಳ್ಳಿಯ ವಸ್ತುಗಳನ್ನು ನೀಡುವ ಮೂಲಕ ಭಕ್ತರ ಖುಷಿಗೆ ಪಾತ್ರರಾದರು. ಸಿದ್ದರಾಮಯ್ಯ ಅಪಾರ ದೈವ ಭಕ್ತಿಗೆ ಚುನಾವಣೆಯೇ ಕಾರಣ. ಏನೇ ಮಾಡಿದ್ರೂ ನಾಸ್ತಿಕ ಹಣೆಪಟ್ಟಿಯಿಂದ ಸಿಕ್ಕಿಲ್ಲ ಬಿಡುಗಡೆ. ಸಿದ್ದರಾಮಯ್ಯ ಬಹುಶಃ ತಮ್ಮ ಜೀವಿತ ಅವಧಿಯಲ್ಲಿ ಇಷ್ಟೊಂದು ದೇಗುಲಕ್ಕೆ 2-3 ತಿಂಗಳಲ್ಲಿ ಭೇಟಿ ಕೊಟ್ಟಿದ್ದು ಇದೇ ಮೊದಲ ಬಾರಿ ಅನ್ಸುತ್ತೆ. ಇದುವರೆಗೂ ವೈಯಕ್ತಿಕವಾಗಿ ಎಲ್ಲೂ ಪೂಜೆ ಹವನ ಮಾಡಿಸದ ಸಿದ್ದು ಈ ಬಾರಿ ನಾನಾ ನೆಪದಲ್ಲಿ ದೇವಸ್ಥಾನಗಳನ್ನ ಸುತ್ತಾಡಿದ್ರು. ಚಾಮುಂಡೇಶ್ವರಿ ಮೇಲೆ ಸಿದ್ದರಾಮಯ್ಯ ಅವರಿಗೆ ಸಹಜ ಭಕ್ತಿ ಇದ್ರೂ ಈ ಮಟ್ಟಿನ ದೈವಭಕ್ತಿಯನ್ನ ಸಿದ್ದು ಯಾವತ್ತೂ ಪ್ರದರ್ಶಿಸಿರ್ಲಿಲ್ಲ. ಹಾಗಾಗಿ ರಾಹುಲ್ ಸಿದ್ದುವಿನ ಈ ಟೆಂಪಲ್ ರನ್ ಓಟು ಗಳಿಸೋ ಗಿಮಿಕ್ಕು ಅಂತ ತಿಳಿಯದಷ್ಟು ಜನರು ದಡ್ಡರೇನಲ್ಲ. ಒಂದಂತೂ ಸತ್ಯ, ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಕಾರಣ ನಾಸ್ತಿಕರಾಗಿ ಗುರುತಿಸಿಕೊಂಡ್ರೆ ಹೊರತು ಸ್ವಭಾವತಃ ದೈವಭಕ್ತ ಅನ್ನೋದಕ್ಕೆ ಅವರ ಕೆಲವೊಂದು ನಂಬಿಕೆ ಹಾಗೂ ತಿರುಪತಿ ಸೇರಿದಂತೆ ಮಲೆ ಮಹಾದೇಶ್ವರ ಹಾಗೂ ಚಾಮುಂಡಿ ಮೇಲಿರೋ ಭಕ್ತಿಯೇ ಉತ್ತಮ ಉದಾಹರಣೆ. ಜೊತೆಗೆ ಅವರು ಯಾವತ್ತೂ ತಾವೊಬ್ಬ ನಾಸ್ತಿಕ ಅಂತನೂ ಹೇಳ್ಕೊಂಡಿಲ್ಲ. ಆದ್ರೆ ಮೂಢನಂಬಿಕೆ ಇಲ್ಲ ಅಂತಿದ್ದ ಸಿದ್ದು ತಮ್ಮ ಕಾರ್ ಮೇಲೆ ಕಾಗೆ ಕೂತಾಗ ಶುರುವಾದ ಅಪಶಕುನ ಮಾತನ್ನ ತಳ್ಳಿ ಹಾಕಿದ್ರು. ಮತ್ತೆ ಕೆಲವೇ ದಿನಗಳಲ್ಲಿ ಕಾರು ಬದಲಾಯಿಸಿದ್ರು. ಕಾರು ಹಾಳಾಗಿತ್ತು, ಅದಕ್ಕಾಗಿ ಬದಲಾಯಿಸಿದೆ ಅನ್ನುವ ಸಮಜಾಯಿಷಿ ಕೊಟ್ರು.
ಆದ್ರೆ ಸಿದ್ದು ಕೂಡ ತೆರೆಮರೆಯಲ್ಲಿ ಈ ವಿಚಾರಗಳನ್ನ ನಂಬ್ತಾರೆ ಅಂತಾನೆ ಬಿಂಬಿತವಾಯಿತು. ನಂಬಿಕೆ ಇಲ್ಲ ಅಂತಲೇ ಕೆಲವೊಮ್ಮೆ ಇಂತಹ ಕಾರಣಗಳಿಂದ ಟೀಕೆಗೆ ಗುರಿಯಾದ್ರು. ಆದ್ರೆ ಅಪಾರ ದೈವ ಭಕ್ತರಾಗದಿದ್ರು ಸಿದ್ದರಾಮಯ್ಯ ದೇವರ ಭಕ್ತರು ಹೌದು. ಆದ್ರೆ ರಾಜಕಾರಣದಲ್ಲಿ ಎದುರಾದ ಹಿಂಬದಿಯ ಪರಿಸ್ಥಿತಿ ಹಾಗೂ ಅವರ ಕೆಲವೊಂದು ನಿರ್ಣಯ ನಾಸ್ತಿಕ ಅನ್ನೋ ಹಣೆಪಟ್ಟಿಗೆ ಕಾರಣವಾಯಿತು. ಇದೀಗ ಚುನಾವಣೆಯ ಸಮಯ. ಸಹಜವಾಗಿಯೇ ತಮ್ಮ ಗೆಲುವಿನ ಶಕ್ತಿಯಾಗಿರೋ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಪಡೆಯೋದನ್ನ ಮರ್ತಿಲ್ಲ. ಆಲ್ ಟೈಮ್ ಸಮಾಜವಾದಿಯಾಗಿದ್ದುಕೊಂಡು ಹೀಗೆ ಎಲೆಕ್ಷನ್ ಬಂದಾಗ ದೈವ ಭಕ್ತರಂತೆ ಕಂಡುಬರೋ ಸಿದ್ದರಾಮಯ್ಯ ಅವರ ಭಕ್ತಿಯು ನೋಡುಗರಿಗೆ ತೋರಿಕೆಯಂತೆಯೇ ಕಾಣ್ತಾ ಇದೆ.